ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇದ್ದೀನಿ. ಮನೇಲಿ ನೀವೇನಾದರೂ ಒಂದೇ ರೀತಿಯಾದಂತಹ ಎಣ್ಣೆನ ಅಡುಗೆಗೆ ಯೂಸ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಹೃದಯ ತಜ್ಞರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಅಡುಗೆಯಲ್ಲಿ ಒಂದೇ ರೀತಿಯಾದಂತಹ ಎಣ್ಣೆ ಯೂಸ್ ಮಾಡೋ ಬದಲು ನಾವು ಎಣ್ಣೆನ ಆಗಾಗ ಚೇಂಜ್ ಮಾಡಬೇಕಂತೆ. ಈ ಸಲ ನಾವು ಒಂದು ಎಣ್ಣೆ ತರಿಸಿದ್ರೆ ನೆಕ್ಸ್ಟ್ ಮತ್ತೆ ಬೇರೆ ಥರ ಚೇಂಜ್ ಮಾಡಬೇಕಂತೆ. ಈ ಥರ ನಾವು ಎಣ್ಣೆ ಚೇಂಜ್ ಮಾಡೋದ್ರಿಂದ ನಮ್ಮ ಹೃದಯದ ಫಂಕ್ಷನ್ಸ್ ತುಂಬ ಚೆನ್ನಾಗಿರುತ್ತಂತೆ, ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ಹಾರ್ಟ್ ಅಟ್ಯಾಕು ಆ ಥರ ಏನಾದರೂ ಹಾರ್ಟಿನ ಡಿಸೀಸಸ್ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ನಾನು ಎಣ್ಣೆ ಚೇಂಜ್ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ. ಹಾಗೆ ಈ ಥರ ಎಣ್ಣೆ ಚೇಂಜ್ ಮಾಡೋದ್ರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವಿಡಿಯೋದು ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈ ಶಾಪಲ್ಲಿ ಸಿಗುವಂತಹ ಈ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದಕ್ಕಿಂತ ಈ ಥರ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ಈ ಗಾಣದ ಎಣ್ಣೆ ಅಂತಾರೆ ನೋಡಿ, ಅದನ್ನು ನಾವು ಯೂಸ್ ಮಾಡಬೇಕು. ಯಾಕಂದರೆ ನಾವು ಗಾಣದ ಎಣ್ಣೆಯನ್ನು ಯೂಸ್ ಮಾಡಿದರೆ ಅದರಲ್ಲಿರುವಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ಹಾಗೆ ಅದರಲ್ಲಿರುವಂತಹ ಕಲರ್ ಆಗಲಿ ಸ್ಮೆಲ್ ಆಗಲಿ ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಈ ರಿಫೈನ್ಡ್ ಆಯಿಲು ನಾವು ತರ್ತೀವಲ್ಲ, ಅದರಲ್ಲಿ ಅವರು ತಯಾರು ಮಾಡೋದಕ್ಕೆ ಸರ್ಟನ್ ಟೆಂಪ್ರೇಚರಲ್ಲಿ ಅದನ್ನು ಹೀಟ್ ಮಾಡ್ತಾರೆ. ಅವರು ಹೀಟ್ ಮಾಡೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಹಾಗೆ ಕಲರ್ ಆಗಲಿ ಸ್ಮೆಲ್ ಆಗಲಿ ಇರೋದಿಲ್ಲ. ನೀವು ಒಂದು ಸಲ ಚೆಕ್ ಮಾಡಿ ಬೇಕಿದ್ರೆ. ರಿಫೈನ್ಡ್ ಆಯಿಲಲ್ಲಿ ಎಲ್ಲ ಎಣ್ಣೆನೂ ಸೇಮ್ ಕಲರ್ ಇರುತ್ತೆ, ಆದರೆ ಈ ಥರ ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ಎಲ್ಲ ಸ್ಮೆಲ್ ಆಗಲಿ ಕಲರ್ ಆಗಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ಎಣ್ಣೆನ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಹಾಗೆ ಈ ಗಾಣದ ಎಣ್ಣೆನ ಹೇಗೆ ತಯಾರು ಮಾಡ್ತಾರೆ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ. ಅದನ್ನು ಒಂದು ಸಲ ಚೆಕ್ ಮಾಡಿದರೆ ನಿಮಗೆ ಇದರದ್ದು ಡಿಫ್ರೆನ್ಸು ಗೊತ್ತಾಗುತ್ತೆ. ಇವರು ಇದನ್ನು ಹೀಟ್ ಮಾಡದೆ ಈ ಥರ ಪ್ರೆಸ್ ಮಾಡಿ ಈ ಥರ ಆಯಿಲನ್ನು ತೆಗಿತಾರೆ. ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೂ ಒಳ್ಳೆಯದು ಅಂತ ನಾನಿಲ್ಲಿ ಹೇಳ್ತೀನಿ. ನೋಡಿ, ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಎಣ್ಣೆಗಳಿದು ಖಾಲಿಯಾಗಿದೆ. ನಾನು ರೇಷನ್ ಬರಬೇಕಾದ್ರೆ ತರಿಸ್ಬೇಕು, ಜಸ್ಟ್ ವಿಡಿಯೋ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ಇದು ಫಸ್ಟ್ ಒನ್ನು ಎಳ್ಳಿಂದು ಎಣ್ಣೆ, ಇದು ಎಳ್ಳೆಣ್ಣೆ. ಇದು ಇರೋ ಎಣ್ಣೆ ಒಳಗೆ ತುಂಬ ಕಾಸ್ಟ್ಲಿ ಎಣ್ಣೆ ಅಂದರೆ ಇದೆ ಎಳ್ಳೆಣ್ಣೆ. ಲೀಟರ್ಗೆ 520 ಏನೋ ಅನಿಸುತ್ತೆ, ಇದು 500 ಮೇಲೆ ಇದೆ ಇದು. ಹಾಗೆ ಇದು ನೆಕ್ಸ್ಟ್ ಒನ್ನು ಸೂರ್ಯಕಾಂತಿ ಎಣ್ಣೆ, ಇದು ನೋಡಿ ಸೂರ್ಯಕಾಂತಿ ಎಣ್ಣೆ. ಹಾಗೆ ಇದು ಶೇಂಗಾ ಎಣ್ಣೆ. ಹಾಗೆ ಇದು ಆಲಿವ್ ಆಯಿಲು. ಈಗೇನಾದರೂ ಸಲಾಡ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಮೇಲೆ ಎಣ್ಣೆ ಹಾಕೋತೀವಲ್ಲ, ಆ ಟೈಮಲ್ಲಿ ಈ ಥರ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇರ್ತೀನಿ. ಹಾಗೆ ಏನಾದ್ರು ಡೀಪ್ ಫ್ರೈ ಮಾಡಬೇಕಾದ್ರೆ ನಾನು ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡ್ತೀನಿ. ನಾನು ರೇಷನ್ ಬರಿಬೇಕಾದ್ರೆ ಆ ಎಣ್ಣೆನ ಚೇಂಜ್ ಮಾಡ್ತಾ ಇರ್ತೀನಿ. ಸೂರ್ಯಕಾಂತಿ ಎಣ್ಣೆ ಇದೆಯಲ್ಲ, ಇದು ಕಾಮನ್ ಆಗಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬೇರೆ ಇದೆಯಲ್ಲ, ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಈ ಸಲ ನಾನು ಎಳ್ಳೆಣ್ಣೆ ಹಾಗೆ ಶೇಂಗಾ ಎಣ್ಣೆ ತಂದಿದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಕುಸುಬಿಂದ ಎಣ್ಣೆ ಸಿಗುತ್ತೆ, ಹಾಗೆ ಆಮೇಲೆ ಅಗಸೆ ಎಣ್ಣೆ ಸಿಗುತ್ತೆ, ಆಮೇಲೆ ಇದ್ರದ್ದು ಸಾಸಿವೆ ಎಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ ಸಿಗುತ್ತೆ. ಈ ಥರ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಈ ಥರ ನಾವು ಎಣ್ಣೆನ ಚೇಂಜ್ ಮಾಡ್ಕೊತಾ ಯೂಸ್ ಮಾಡಿದರೆ ನಮಗೆ ನಮ್ಮ ಹೆಲ್ತ್ ಮೇಲೆ ತುಂಬಾ ಚೆನ್ನಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಯಾವ್ಯಾವ ರೀತಿಯೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದೊಂದು ಎಣ್ಣೆ ಒಂದೊಂದು ಕಲರ್ ಇದೆ ನೋಡಿ. ಸೂರ್ಯಕಾಂತಿ ಎಣ್ಣೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ. ಇನ್ನು ಇವೆರಡು ಇದೆಯಲ್ಲ, ಎಳ್ಳೆಣ್ಣೆ ಹಾಗೆ ಶೇಂಗಾ ಎಣ್ಣೆ, ಅದು ಸ್ವಲ್ಪ ದಪ್ಪ ಅನಿಸುತ್ತೆ ನೋಡಿ. ಹಾಗೆ ಇದು ಅಷ್ಟೇ ಆಲಿವ್ ಆಯಿಲು ನೋಡಿ, ಇದನ್ನು ಟ್ರಾನ್ಸ್ಪರೆಂಟ್ ಇದೆ. ಎಣ್ಣೆಯಲ್ಲಿರುವ ನ್ಯೂಟ್ರಿಷನ್ ವ್ಯಾಲ್ಯೂ ಬಗ್ಗೆ ಹೇಳ್ತೀನಿ. ಫಸ್ಟ್ ಒನ್ನು ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ, ಇ, ಕೆ ಇದೆ. ಈ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಆಗಲಿ ಬೋನ್ ಆಗಲಿ ಹಾಗೆ ಸೆಲ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ. ಈ ಎಣ್ಣೆನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರು ತುಂಬಾ ಚೆನ್ನಾಗಿ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಮೆದುಳು ಹಾಗೆ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ನು ಎಳ್ಳಿನ ಎಣ್ಣೆ. ಇದರಲ್ಲಿ ವಿಟಮಿನ್ ಎ ಮತ್ತು ಕೆ ಇದೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾ ಇದೆ ಇದರಲ್ಲಿ. ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ನಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲೇ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಹಾಗೆ ಇದು ನಮ್ಮ ಹೃದಯಕ್ಕೆ ಹಾಗೆ ನಮ್ಮ ಕೂದಲಿಗೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದು ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ಮೆಗ್ನೀಷಿಯಮ್ ಇದೆ, ಹಾಗೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ತುಂಬಾ ಹೆಲ್ಪ್ ಆಗುತ್ತೆ.
ಇನ್ನು ಶೇಂಗಾ ಎಣ್ಣೆ ಬಗ್ಗೆ ಹೇಳಬೇಕು ಅಂದರೆ ಶೇಂಗಾ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಹಾರ್ಟಿನ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟು ಹಾಗೆ ವಿಟಮಿನ್ ಇ ಇಂದ ನಮ್ಮ ಹೇರು ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಡಯಟ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಲಿವರ್ ಪ್ರೊಟೆಕ್ಷನಿಗೆ ಈ ಶೇಂಗಾ ಎಣ್ಣೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆಲಿವ್ ಆಯಿಲಲ್ಲಿ ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಇದೆ. ಇದು ನಮ್ಮ ಬ್ರೈನಿನ ಹೆಲ್ತಿಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ನಮ್ಮ ನರ್ವ್ ಸಿಸ್ಟಮು ಹೆಲ್ತಿಯಾಗಿರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ವೆಯ್ಟು ಮ್ಯಾನೇಜ್ ಆಗುತ್ತೆ. ಹಾಗೆ ನಮಗೆ ನಮ್ಮ ದಿನನಿತ್ಯದಲ್ಲಿ ತುಂಬ ಎನರ್ಜಿ ಸಿಗುತ್ತೆ. ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಅಷ್ಟೇ ತುಂಬಾ ಇಂಪ್ರೂವ್ ಆಗುತ್ತೆ. ಇದನ್ನು ಕೇವಲ ನಾವು ಇದನ್ನು ಸೇವಿಸೋದ್ರ ಜೊತೆಗೆ ಇದನ್ನು ನಾವು ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ತುಂಬಾ ಹೆಲ್ತಿಯಾಗಿ ಶೈನಿಂಗ್ ಆಗಿರುತ್ತೆ. ಆಲಿವ್ ಆಯಿಲನ್ನು ನಾವು ಬೇಯಿಸಿ ತಿನ್ನೋದಕ್ಕಿಂತ ಇದನ್ನು ನಾವು ಹಸಿಯಾಗೆ ತಿನ್ನಬೇಕು. ಹಸಿಯಾಗಿ ಅಂದರೆ ಈ ಸಲಾಡ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಮೇಲೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇನ್ನು ಅಗಸೆ ಎಣ್ಣೆಯಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ, ಫೈಬರ್ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಉಪಯೋಗವಾಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಈ ಅಗಸೆ ಎಣ್ಣೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಾವು ಯಾವ ರೀತಿ ಚಟ್ನಿ ಎಲ್ಲ ಮಾಡಿಕೊಂಡು ಈ ಅಗಸೆನ ಯೂಸ್ ಮಾಡ್ತೀವಲ್ಲ, ಅಗಸೆ ಬೀಜನ, ಅದೇ ರೀತಿ ನಾವು ಎಣ್ಣೆಯನ್ನು ಯೂಸ್ ಮಾಡ್ತಾ ಬಂದರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನಾವು ಸ್ಟ್ರಾಂಗ್ ಆಗಿರೋದಕ್ಕೆ ಈ ಎಣ್ಣೆ ತುಂಬಾ ಯೂಸ್ ಆಗುತ್ತೆ. ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಕುಸುಬೆ ಎಣ್ಣೆ, ಇದೇ ರೀತಿಯಾದಂತಹ ತುಂಬ ವಿಧವಾದ ಎಣ್ಣೆಗಳು ಇದ್ದಾವೆ. ನಾವು ಇದೇ ರೀತಿ ನಾವು ಎಣ್ಣೆಗಳನ್ನ ಚೇಂಜ್ ಮಾಡ್ಕೋತಾ ನಾವು ಯೂಸ್ ಮಾಡ್ತಾ ಬಂದರೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಗಾಣದ ಎಣ್ಣೆಯನ್ನು ಯೂಸ್ ಮಾಡಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.